ಡಿಕೆಶಿ ಜೂನ್ 3ರ ಸಂಜೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಕೆ ಜೊತೆಗೆ ಒಂದಷ್ಟು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಬೆನ್ನಲ್ಲೇ ಡಿಕೆ ಮನೆಗೆ ಮಾಜಿ ಸಚಿವರು, ಶಾಸಕರು ಬಂದು ಭೇಟಿ ಕೊಡ್ತಾ ಇದ್ದು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಯಾರು ಸೂಕ್ತ ಅಂತ ನಿರ್ಧಾರ ಮಾಡ್ತಾರ ಪಕ್ಷ ಅವರೇ ನಿರ್ಧಾರಿಸ್ಕೊತಾರೆ. ನಾವು ಕೊಡಿ ಅಂತ ಯಾರನ್ನು ಕೇಳಲ್ಲ. ನಾವು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ನಾವ್ಯಾರನ್ನು ಕೇಳೋದಾಗಲಿ ಲಾಬಿ ಮಾಡೋದಾಗಲಿ ನಾವು ಒಂದು ವಿಚಾರ ಇದೆ, ಆದರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ ನಮಗೆ ಗೊತ್ತಾಗಿದೆ. ಯಾರು ಸೇರಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಸಸ್ಪೆನ್ಸ್, ಯಾರ್ಯಾರಿಗೆ ಸಚಿವ ಸ್ಥಾನ? ಮಂತ್ರಿಗಿರಿಗಾಗಿ ಡಿಕೆಶಿ ನಿವಾಸಕ್ಕೆ ಮಾರ್ಚ್ ಫಾಸ್ಟ್. ಯಾರ್ಯಾರು ಬಂದರೂ ಏನೇನು ಬೇಡಿಕೆ ಇಟ್ರು? ಡಿಕೆ ಕ್ಯಾಬಿನೆಟ್ ಈಗಿರೋ ಅತಿ ದೊಡ್ಡ ಸಸ್ಪೆನ್ಸ್. ಆ ಕ್ಯಾಬಿನೆಟ್ಗೆ ಯಾರ್ಯಾರು ಸೇರ್ಪಡೆಯಾಗ್ತಾರೆ? ಈಗ ಸಚಿವರಾಗಿದ್ದವರಿಗೆ ಮತ್ತೆ ಅವಕಾಶ ಸಿಗುತ್ತಾ, ಸಿಗಲ್ವಾ? ಎಷ್ಟು ಮಂದಿ ಹೊಸಬರಿಗೆ ಅವಕಾಶ ಸಿಗುತ್ತೆ? ಇದೆಲ್ಲ ಪ್ರಶ್ನೆಗಳು ಕಾಡುತ್ತಿವೆ. ಈಗ ಸಚಿವರ ಆಯ್ಕೆ ಪ್ರಕ್ರಿಯೆಯೂ ಗುಟ್ಟಾಗಿ ನಡೆಯುತ್ತಿದೆ. ಒಂದು ಕ್ಯಾಬಿನೆಟ್ನಲ್ಲಿ ಕನಿಷ್ಠ 30 ಮಂದಿ ಸಚಿವರಿರ್ತಾರೆ. ಅವರನ್ನ ಆಯ್ಕೆ ಮಾಡೋ ಹೊಣೆ ಸಿಎಂ, ಮಾಜಿ ಸಿಎಂ, ಹೈಕಮಾಂಡ್ ಮೇಲಿರುತ್ತೆ. ಡಿಕೆ ಮೇಲೆಯೇ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಡಿಕೆ ಪ್ರಾರ್ಥನೆ ಮಾಡಿದ್ರೋ ಇಲ್ಲ ಅಂದ್ರೆ ಪ್ರಯತ್ನ ಪಟ್ಟರೋ ಗೊತ್ತಿಲ್ಲ. ಏನೋ ಒಂದು ಮಾಡಿ ಸಿಎಂ ಸ್ಥಾನ ಸಂಪಾದಿಸಿರೋ ಡಿಕೆಶಿಗೆ ಖಾತೆಗಳನ್ನು ಹಂಚಿ ಆಡಳಿತ ನಡೆಸೋದು ಕಷ್ಟವೇನಲ್ಲ. ಆದರೆ ಖಾತೆಗಳ ಹಂಚಿಕೆಯೂ ಡಿಕೆಶಿಗೆ ದೊಡ್ಡ ಸವಾಲಾಗಿ ಕಾಡುತ್ತೆ. ಯಾಕೆ ಗೊತ್ತಾ? ಡಿಕೆಶಿ ಈಗ ಸಚಿವ ಸ್ಥಾನಗಳನ್ನು ಹಂಚಬೇಕಾದ್ರೆ ಸಿದ್ದರಾಮಯ್ಯ ಹಾಕಿರೋ ಕಂಡೀಷನ್ಗಳನ್ನ ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನೂ ಒಂದಷ್ಟು ಮಂದಿ ನಮಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಡಿಕೆಶಿ ನಿವಾಸದ ಬಳಿಗೆ ಬರ್ತಿದ್ದಾರೆ ಸಚಿವಾಕಾಂಕ್ಷಿಗಳು. ಹೌದು, ಈ ಮೊದಲು ಸಿದ್ದರಾಮಯ್ಯ ನಿವಾಸ ರಾಜ್ಯ ರಾಜಕೀಯದ ಪವರ್ ಹೌಸ್. ಈಗ ಆ ಪವರ್ ಡಿಕೆಶಿ ಕಡೆಗೆ ಶಿಫ್ಟ್ ಆಗಿದೆ. ಡಿಕೆಶಿ ಮನೆ ಪವರ್ ಹೌಸ್ ಆಗಿ ಮಾರ್ಪಟ್ಟಿದೆ. ಸಿದ್ದು ಬಣ, ಡಿಕೆ ಬಣ ಅನ್ನೋ ವ್ಯತ್ಯಾಸವಿಲ್ಲದೆ ಎಲ್ಲರೂ ಡಿಕೆ ಮನೆಗೆ ಬಂದು ಹೋಗ್ತಿದ್ದಾರೆ. ಕೆಲವರು ಸಚಿವ ಸ್ಥಾನ ಕೊಡಿ ಅಂತ ಬೇಡಿಕೆ ಇಡೋಕ್ ಬಂದ್ರೆ, ಇನ್ನು ಕೆಲವರು ನಂಗೆ ತಾನಿಷ್ಟಪಟ್ಟ ಖಾತೆಯೇ ಬೇಕು ಅಂತ ಹೇಳೋಕ್ ಬರ್ತಿದ್ದಾರೆ. ಇನ್ನು ಕೆಲವರಂತೂ ನಾವು ಕಾಂಗ್ರೆಸ್ನಲ್ಲೇ ಸೀನಿಯರ್ಸ್, ನಮಗಂತೂ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಸಮಾಧಾನ ಮಾಡೋ ಕೆಲಸವನ್ನ ಮಾಡಬೇಕಿದೆ ಡಿಕೆಶಿ ಮತ್ತು ಹೈಕಮಾಂಡ್. ಇನ್ನು ಬಂದಿಲ್ಲ ಪ್ರಪೋಸಲ್. ಅಂದರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವರು ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ, 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂಥ ಇದು ಸದಸ್ಯರನ್ನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ ನಮಗೆ ಗೊತ್ತಾಗಿದೆ. ನಿಮ್ಗೆ ಕೆಲವರು ಗೊತ್ತಿರಬಹುದು, ಅವರಿಗೆ ಯಾರು ಸಿಎಂ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವರಿಗೆ ಏನಿದ್ರೂ ಸಚಿವ ಸ್ಥಾನವೇ ಮುಖ್ಯ. ಹೀಗಂತಾನೆ ಹೇಳಿಕೊಂಡು ಕೆಲವು ದಿನಗಳ ಹಿಂದೆ ಕೆಲವರು ದಿಲ್ಲಿಗೆ ಹೋಗಿದ್ರು. ನೀವು ಯಾರನ್ನಾದ್ರೂ ಸಿಎಂ ಮಾಡ್ಕೊಳ್ಳಿ, ನಮ್ಗೆ ಮಾತ್ರ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಒತ್ತಾಯಿಸಿದ್ದರು. 3-4 ಬಾರಿ ದಿಲ್ಲಿ ಟ್ರಿಪ್ ಮಾಡಿದ್ದ ಅವರೆಲ್ಲ ಹೈಕಮಾಂಡ್ ಮೇಲೆ ಭಾರೀ ಒತ್ತಡ ಹಾಕಿದ್ರು. ಈಗ ಅವರನ್ನ ಸಮಾಧಾನ ಮಾಡುವ ಹೊಣೆ ಸಿಎಂ ಡಿಕೆಶಿ ಹಾಗೂ ಹೈಕಮಾಂಡ್ ಮೇಲಿರಲಿದೆ. ಈಗ ಅವರನ್ನೂ ಡಿಕೆಶಿ ಗಮನದಲ್ಲಿಟ್ಕೋಬೇಕು, ಬಣಗಳನ್ನು ಪರಿಗಣಿಸಬೇಕು, ಹೈಕಮಾಂಡ್ ಹೇಳೋ ಮಾತನ್ನೂ ಕೇಳಬೇಕು. ಎಲ್ಲರನ್ನೂ ಸಮಾಧಾನ ಮಾಡಿ ಕ್ಯಾಬಿನೆಟ್ ರಚಿಸಿದಾಗ ಮಾತ್ರ ಎಲ್ಲವೂ ಸುಗಮವಾಗಿರಲಿದೆ. ಇದಕ್ಕಾಗಿಯೇ ಡಿಕೆಶಿ ಮತ್ತು ಹೈಕಮಾಂಡ್ ಭಾರೀ ಸರ್ಕಸ್ ಮಾಡ್ತಿದೆ. ಜೂನ್ 3ಕ್ಕೆ ಪ್ರತಿಜ್ಞೆ, ಯಾರ್ಯಾರಿಂದ ಪ್ರಮಾಣ, ಯಾರ್ಯಾರು ಸಚಿವರಾಗಬೇಕು ಅನ್ನೋದು ವರಿಷ್ಠರ ತೀರ್ಮಾನ. ಡಿಕೆಶಿ, ಸಿದ್ದರಾಮಯ್ಯ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಯಾರ್ಯಾರು ಸಚಿವರಾಗ್ತಾರೆ ಅನ್ನೋದು ನಿರ್ಧಾರವಾಗುತ್ತೆ. ಈಗ ಸದ್ಯಕ್ಕೆ ಜೂನ್ 3ರ ಸಂಜೆ 4 ಗಂಟೆಗೆ ಡಿಕೆಶಿ ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದು, ಅವ್ರ ಜೊತೆಯಲ್ಲಿ ಇನ್ನೂ ಕೆಲವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಒಟ್ಟು 11 ಮಂದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇಲ್ಲಿದೆ ನೋಡಿ ಪ್ರಮಾಣ ವಚನ ಸ್ವೀಕರಿಸಲಿರೋ ಸಂಭಾವ್ಯ ಸಚಿವರ ಪಟ್ಟಿ. ಯಮಕನಮರಡಿ ಶಾಸಕ ಸತೀಶ್ ಜಾರಕಿಹೊಳಿ, ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ, ಸರ್ವಜ್ಞನಗರ ಶಾಸಕ ಕೆಜೆ ಜಾರ್ಜ್, ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್, ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್, ಬಬಲೇಶ್ವರ ಶಾಸಕ ಎಂಬಿ ಪಾಟೀಲ್,
ಉಳ್ಳಾಲ ಶಾಸಕ ಯುಟಿ ಖಾದರ್, ಬ್ಯಾಟರಾಯನಪುರ ಶಾಸಕ ಕೃಷ್ಣ ಬೈರೇಗೌಡ, ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ, ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಹೇಳಲಾಗ್ತಿದೆ. ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕುತೂಹಲ ಇರ್ತದೆ. ಬಟ್ ಹೈಕಮಾಂಡ್ ಏನ್ ಮಾಡಿದ್ರೆ ಅದಕ್ಕೆ ತೀರ್ಮಾನ ರೆಡಿ ಇರ್ತೀವಿ. ಹೈಕಮಾಂಡ್ನಲ್ಲಿ ನಾನು ಅಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ, ನನಗೇನು ಡಿಫರೆನ್ಸ್ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ. ಒಟ್ಟಿನಲ್ಲಿ ಒಂದು ಬದಲಾವಣೆ ಆಗಿದೆ, ಪಾರ್ಟಿ ಸುಗಮವಾಗಿ ನಡ್ಕೊಂಡು ಹೋಗ್ತದೆ. ಅವರಿಬ್ಬರ ನೇತೃತ್ವದಲ್ಲಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ನಾವೀಗ ಹೇಳಿದ್ದು ಡಿಕೆಶಿ ಲಿಸ್ಟ್ನಲ್ಲಿರೋ ಸಚಿವಾಕಾಂಕ್ಷಿಗಳು. ಆದರೆ ಕೆಲವೇ ದಿನಗಳಲ್ಲಿ ಉಳಿದವರನ್ನೂ ಆಯ್ಕೆ ಮಾಡಲೇಬೇಕು. ಆದ್ದರಿಂದ ಡಿಕೆಶಿ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಶಾಸಕರು ತುಂಬಿ ತುಳುಕ್ತಾ ಇದ್ದಾರೆ. ಎಲ್ಲರೂ ನಾನೂ ಮಂತ್ರಿ ಆಗಬೇಕು, ನನಗೂ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಡಿಕೆಶಿ ನಿವಾಸಕ್ಕೂ ಶಾಸಕರು ಬರ್ತಾ ಇದ್ದಾರೆ. ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನ ಮನ್ನಣೆ ನೀಡಬೇಕು ಅಂತ ಖುದ್ದು ರಾಹುಲ್ ಗಾಂಧಿಯೇ ಡಿಕೆಶಿ ಹಾಗೂ ಸಿದ್ದರಾಮಯ್ಯಗೆ ಸೂಚನೆ ನೀಡಿದ್ದಾರಂತೆ. ಆದರೂ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಎಚ್ಕೆ ಪಾಟೀಲ್, ಜಮೀರ್ ಅಹಮದ್ ಖಾನ್, ಶಿವರಾಜ್ ತಂಗಡಗಿ, ರಾಮಲಿಂಗಾರೆಡ್ಡಿ ಮತ್ತೆ ಸಚಿವರಾಗುವ ಸಾಧ್ಯತೆ ಇದೆ. ಸಚಿವರಾಗಿದ್ದವರು ಸಚಿವರಾಗುವುದು ಹೊಸತೇನಲ್ಲ. ಅದು ಶಿವಕುಮಾರ ಸರ್ಕಾರಕ್ಕೆ ದೊಡ್ಡ ಸವಾಲೇನೂ ಆಗೋದಿಲ್ಲ. ಆದರೆ ಡಿಕೆ ಸಂಪುಟಕ್ಕೆ ಮತ್ತು ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸುವುದು ಸಚಿವ ಸ್ಥಾನ ಕಳೆದುಕೊಳ್ಳಲಿರುವ ಸಚಿವರು. ಹೌದು, ಸಚಿವ ಸ್ಥಾನ ಕಳೆದುಕೊಂಡ ಸಚಿವರು ಅಸಮಾಧಾನ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಆಡಳಿತ ನಡೆಸೋಕೆ ಅಡ್ಡಗಾಲು ಹಾಕುವ ಸಾಧ್ಯತೆಯೂ ಇದೆ. ಆದ್ದರಿಂದ ಈ ವಿಚಾರದಲ್ಲಿ ಮಾತ್ರ ತುಂಬಾ ಎಚ್ಚರಿಕೆಯಿಂದ ಹೈಕಮಾಂಡ್ ಹೆಜ್ಜೆ ಇಡಬೇಕಿದೆ. ಎಚ್ ಸಿ ಮಹದೇವಪ್ಪ, ಶಿವಾನಂದ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ್, ರಹೀಂ ಖಾನ್, ಆರ್.ಬಿ. ತಿಮ್ಮಾಪುರ, ಎಂಸಿ ಸುಧಾಕರ್, ಬೋಸರಾಜ್ ಸಚಿವ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈಗ ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆ ದಟ್ಟವಾಗಿದ್ದು, ಆ ಹೊಸ ಮುಖಗಳ ಸಂಭಾವ್ಯ ಪಟ್ಟಿ ಇಲ್ಲಿದೆ. ಡಾಕ್ಟರ್ ಯತೀಂದ್ರ, ಬಿಕೆ ಹರಿಪ್ರಸಾದ್, ಬೇಳೂರು ಗೋಪಾಲಕೃಷ್ಣ, ರೂಪಾ ಶಶಿಧರ್, ನರೇಂದ್ರ ಸ್ವಾಮಿ, ಆನೇಕಲ್ ಶಿವಣ್ಣ, ರಘುಮೂರ್ತಿ, ಎನ್ವೈ ಗೋಪಾಲಕೃಷ್ಣ, ಲಕ್ಷ್ಮಣ ಸವದಿ, ಯುಟಿ ಖಾದರ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಶರತ್ ಬಚ್ಚೇಗೌಡ, ಬಾಲಕೃಷ್ಣ, ಶಿವಲಿಂಗೇಗೌಡ, ಪ್ರಿಯಾ ಕೃಷ್ಣ, ಅಜಯ್ ಸಿಂಗ್ ಮಂತ್ರಿಗಿರಿ ರೇಸ್ನಲ್ಲಿದ್ದಾರೆ. ನಾನು ಇವತ್ತು ತಮ್ಮ ಮುಂದೆ ಬಂದು ಮಾತನಾಡ್ತಿರೋ ಅಂಥದ್ದು ನನಗೆ ಸಚಿವ ಸ್ಥಾನ ಕೇಳಲಿಕ್ಕಲ್ಲ. ಇವತ್ತು ನಮ್ಮ ತಂದೆಯವರು ಶ್ರೀ ಧೋಯನ್ರವರು ಅವರು KPCCಯ ಕಾರ್ಯಾಧ್ಯಕ್ಷರಾಗಿದ್ದರು. ಅವರು ಇದಕ್ಕೆ ಅರ್ಧವಾದಂಥ ವ್ಯಕ್ತಿ ಇದ್ದರು. ಅವರು ಡಿಸರ್ವಿಂಗ್ ಇದ್ದರು. ಯಾಕಂತಂದರೆ ಅವರು ಪಕ್ಷಕ್ಕೆ ನಿಷ್ಠಾವಂತವಾಗಿ ಅವರು ಸೇವೆಯನ್ನು ಮಾಡಿಕೊಂಡು ಹಲವಾರು ವರ್ಷಗಳಿಂದ ಬಂದಂಥದ್ದು. ಅವರು ಡಿಸರ್ವಿಂಗ್ ಇದ್ದರು. ಆದರೆ ಇವತ್ತು ಅವರು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಇವತ್ತು ಹೊಸೊಬ್ಬರಿಗೆ ಮಾಡುವಂಥ ಒಂದು ಅವಕಾಶ ಇದೆ. ಆ ಸಂದರ್ಭದಲ್ಲಿ ಇವತ್ತು ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮ್ ಇದ್ದಿರೋಂಥ ಶಾಸಕರಲ್ಲಿ ಅನೇಕರು ಅರ್ಹರಿದ್ದಾರೆ. ಅವ್ರಿಗೆ ಯಾರಿಗಾರು ಒಂದು 5 ಜನ ಮಾಡಿ ಅಂತ ಈಗಾಗಲೇ ನಾವು ಮನವಿಯನ್ನು ಮಾಡಿದ್ವಿ. ಈಗ ಸದ್ಯಕ್ಕೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲು ಒಬ್ಬೊಬ್ಬರಾಗಿಯೇ ಶಾಸಕರು ಬರ್ತಿದ್ದಾರೆ. ಶಾಸಕ ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಗಣೇಶ್ ಹುಕ್ಕೇರಿ, ನಾರಾಯಣಸ್ವಾಮಿ ಸೇರಿ ಅನೇಕ ನಾಯಕರು ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಸದಾಶಿವ್ ನಗರದಲ್ಲಿರುವ ಡಿಕೆಶಿ ನಿವಾಸದಲ್ಲೇ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಅನೇಕ ಶಾಸಕರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಶಾಸಕ ದರ್ಶನ್ ಧ್ರುವನಾರಾಯಣ್, ಶಾಸಕ ಟಿ.ಬಿ. ಜಯಚಂದ್ರ, ನಾರಾಯಣ ಸ್ವಾಮಿ, ನಂಜೇಗೌಡ ಸೇರಿ ಹಲವರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಮಾತಾಡಿರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡಬೇಕು. ಅಲ್ಲಿ 2 ಸಮುದಾಯಗಳು ಕೋಲಾರದಲ್ಲಿ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥದ್ದು. ಒಂದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ, ಎರಡನೇದು ಒಕ್ಕಲಿಗ ಸಮುದಾಯ. ಈ 2 ಸಮುದಾಯಗಳಿಗೆ ಈ ಬಾರಿ ಕೋಲಾರದ ಅವಕಾಶ ಕೊಡಬೇಕು. ಒಂದು ವೇಳೆ ಈ ಸಮುದಾಯ ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ನಾನು ಮತ್ತು ನಂಜೇಗೌಡರು ಸ್ಪಷ್ಟವಾಗಿ ಗೌರವಾನ್ವಿತ ಮುಖ್ಯಮಂತ್ರಿ ತಿಳಿಸಿದ್ದೇವೆ. ವಿಶ್ವಾಸ ಇದೆ, ಈ ಬಾರಿ ಕೋಲಾರ ಜಿಲ್ಲೆಗೆ ಮಂತ್ರಿ ಮಾಡ್ತಾ ವಿಶ್ವಾಸ ನಮಗಿದೆ. ಈ ಅವಕಾಶದಲ್ಲಿ ನಮಗೆ ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಮಾಡಿಕೊಡ್ಬೇಕು. 6 ಜನ MLA ಕ್ಷೇತ್ರ ಅದು 4 ಜನ ಕಾಂಗ್ರೆಸ್ ಇದ್ದರೂ ಸಹಿತ ನಮಗೆ ಮಂತ್ರಿ ಸಿಕ್ಕಿರಲಿಲ್ಲ. ಈಗ ನಮ್ಮದು ಡಿಮ್ಯಾಂಡ್ ಏನಂದರೆ, ನಮ್ಮಲ್ಲಿ ಸೀನಿಯರ್ ಒಬ್ಬರಿದ್ದಾರೆ, SN ನಾರಾಯಣಸ್ವಾಮಿ, 3 ಬಾರಿಗೆ ಶಾಸಕರಾಗಿರೋಂಥವರು, SN ರೈಟ್ ಕ್ಯಾಂಡಿಡೇಟು, ಅತಿ ಹೆಚ್ಚಿಗೆ ಇರೋಂಥ ಜನಾಂಗ. ಇನ್ನೊಂದು ಮೇಜರ್ ಕ್ಯಾಸ್ಟ್ ಒಕ್ಕಲಿಗಾಸ್, ಮತ್ತು ನಾನು ಕೂಡ ಇದ್ದೇನೆ.
ನಮ್ಮದು ಡಿಮ್ಯಾಂಡ್ಸ್ ಇದೆ, ಅವಕಾಶ ಕೋಲಾರ ಜಿಲ್ಲೆಗೆ ಮಾಡಿಕೊಡ್ಬೇಕು ಅಂತೇಳಿ. ಈಗ ಯಾರು ಸೇರಬೇಕು ಯಾರಿಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನು ಮಾಡಬೇಕು ಏನು ಮಾಡಬಾರ್ದಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ ನಮ್ಮ ವಿಶ್ ಇಸ್ ದಟ್ ಎನಿಬಡಿ ಕ್ಯಾನ್ ಬಿಕಮ್. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಸರ್, ಸಿಎಂ ಇದು ಸಿದ್ದರಾಮಯ್ಯ ಅವರು ಇವಾಗಲೇ ಹೇಳಿದ್ದಾರೆ, ಅವ್ರಿಗೆ ಮುಂದಿನ ಯಾವ ರೀತಿ ಜವಾಬ್ದಾರಿ ಇರುತ್ತೆ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು? ಅಲ್ಲ, ರಾಹುಲ್ ಗಾಂಧಿಯವ್ರ ಜೊತೆ ಅವ್ರು ಮಾತನಾಡಿದ್ದಾರೆ. ಸೊ ರಾಹುಲ್ ಗಾಂಧಿಯವರು ಡೆಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬರು ನನಗೆ ಬೇಡ ಡೆಲ್ಲಿ ಪೊಲಿಟಿಕ್ಸ್ ಅಂತ ಹೇಳಿದ್ದಾರೆ. ಇಲ್ಲೇ ಸಕ್ರಿಯವಾಗಿ ಆಕ್ಟಿವ್ ಇರತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ ಅವರು. ಈಗಾಗಲೇ ಸಂಪುಟ ಪುನರಚನೆಯಾದ್ರೆ ಒಂದಷ್ಟು ಹಿರಿಯ ಸಚಿವರ ವಿಕೆಟ್ ಉರುಳುವ ಲೆಕ್ಕಾಚಾರ ಇತ್ತು. ಅಂಥವರ ಜೊತೆಗೆ ಕನಿಷ್ಠ 20 ಮಂದಿ ಹೊಸಬರಿಗೆ ಅವಕಾಶ ಕೊಟ್ಟರೂ ಪಕ್ಷದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಇದೇ ವೇಳೆ ಸಿದ್ದರಾಮಯ್ಯ ಕೆಪಿಸಿಸಿ ಪಟ್ಟಕ್ಕೂ ಬೇಡಿಕೆ ಇಟ್ಟಿದ್ದು ಸತೀಶ್ ಜಾರಕಿಹೊಳಿ ಆ ಪಟ್ಟದಲ್ಲಿ ಕೂತ್ಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲವನ್ನ ಗುರುವಾರದ ಬೆಳವಣಿಗೆಗಳು ನಿರ್ಧಾರ ಮಾಡಲಿವೆ. ಯಾರನ್ನೇ ಕೇಳಿದ್ರು ಗುರುವಾರವೇ ಎಲ್ಲಾ ಡಿಸೈಡ್ ಆಗಲಿದೆ ಅಂತಿದ್ದಾರೆ. ಶೀಘ್ರದಲ್ಲೇ ಯಾರ್ಯಾರಿಗೆ ಪಟ್ಟ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸಲಿದೆ.